ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಸಾಕಷ್ಟು ಅಂದರೆ 17 ಆರೋಪಿಗಳು ಜೈಲು ಶಿಕ್ಷೆ ಅನುಭವಿಸಿದರು. ಇತ್ತೀಚೆಗೆ ಅವರೆಲ್ಲರಿಗೂ ಕೂಡ ಜಾಮೀನನ್ನು ನೀಡಲಾಗಿತ್ತು. ಸೊ ಜಾಮೀನು ನೀಡಿದ ಬಳಿಕ ಇದೇ ಮೊದಲ ಬಾರಿಗೆ ದರ್ಶನ್ ಮತ್ತು ಪವಿತ್ರ ಗೌಡ ಮುಖಾಮುಖಿಯಾಗಿದ್ದಾರೆ. ಅಂದರೆ ಇವತ್ತು ಏನು ಜನವರಿ 10ನೇ ತಾರೀಕು ಕೋರ್ಟು ಆದೇಶ ನೀಡುವಾಗ ಒಂದು ಷರತ್ತು ವಿಧಿಸಿತ್ತು, ಪ್ರತಿ ತಿಂಗಳು ಕೂಡ ಕೋರ್ಟ್ಗೆ ಹಾಜರಾಗಿ ವಿಚಾರಣೆಗೆ ಬರಬೇಕು ಅಂಥೇಳಿ. ಸೊ ಅದರಂತೆ ಇವತ್ತು ಜನವರಿ 10ನೇ ತಾರೀಕು 57ನೇ CCH ಕೋರ್ಟ್ಗೆ ಆರೋಪಿಗಳೆಲ್ಲ ಏನು ಕೊಲೆ ಆರೋಪಿಗಳು ಹೊತ್ತಿದ್ರು ಅವರೆಲ್ಲ ಕೂಡ ಇವತ್ತು ಕೋರ್ಟ್ಗೆ ಬಂದಿದ್ದರು. ಸೊ ಈ ವೇಳೆ ವಿಚಾರಣೆ ನಡೆಸಿದಂಥ ನ್ಯಾಯಾಧೀಶರು ಮತ್ತೆ ಫೆಬ್ರವರಿ 25ಕ್ಕೆ ವಿಚಾರಣೆಯನ್ನು ಮುಂದಕ್ಕೆ ಹಾಕಿದ್ದಾರೆ. ಸೊ ಆ 25ನೇ ತಾರೀಕಿಗೂ ಕೂಡ ಮತ್ತೆ ಇವರೆಲ್ಲರೂ ಕೂಡ ಆರೋಪಿಗಳು ಕೋರ್ಟ್ಗೆ ಹೋಗಬೇಕಾದಂಥ ಸ್ಥಿತಿ ಇದೆ. ಕಳೆದ 6ರಿಂದ 7 ತಿಂಗಳಾಯಿತು. 7 ತಿಂಗಳ ನಂತರ ಫಸ್ಟ್ ಟೈಮ್ ದರ್ಶನ್ ಜೊತೆಗೆ ಪವಿತ್ರ ಗೌಡ ಕಾಣಿಸ್ಕೊಂಡ್ರು. ಅಂದರೆ ಪವಿತ್ರ ಗೌಡ ಮತ್ತು ಇತರೆ ಆರೋಪಿಗಳು ಒಂದು ಅರ್ಧ ಗಂಟೆ ಮುಂಚೆನೇ ಕೋರ್ಟ್ ಬಳಿ ಬಂದಿದ್ದರು. ಆದರೆ ದರ್ಶನ್ ಸ್ವಲ್ಪ ಲೇಟಾಗಿ ಬಂದರು. ಲೇಟಾಗಿ ಬಂದ ನಂತರ ಏನು ವಿಚಾರಣೆ ಸಂಕೀರ್ಣ ಹಾಲ್ ಇತ್ತು, ಅಲ್ಲಿಗೆ ಹೋದರು. ಅಲ್ಲಿಗೆ ಹೋದ ನಂತರ ನ್ಯಾಯಾಧೀಶರ ವಿಚಾರಣೆಯನ್ನು ಕೂಡ ಒಳಪಟ್ಟ ನಂತರ ದರ್ಶನ್ ಮತ್ತು ಪವಿತ್ರ ಗೌಡ ಮುಖಾಮುಖಿಯಾಗಿ ಒಂದಿಷ್ಟು ಮಾತುಕತೆಯನ್ನು ಕೂಡ ನಡೆಸಿದರು. ಇದೇ ವೇಳೆ ಪವಿತ್ರ ಗೌಡ ಒಂದು ರೀತಿ ದರ್ಶನ್ ಅವ್ರನ್ನ ಕಂಡು ಭಾವುಕರಾಗಿದ್ದರು. ಭಾವುಕರಾದ ತಕ್ಷಣ ಇದೇ ದರ್ಶನ್ ಅವರ ಭುಜದ ಮೇಲೆ ಕೈ ಇಟ್ಟು ಸಂತೈಸಿದ್ರು ಕೂಡ. ಸೊ ಅಲ್ಲಿಯ ಕೋರ್ಟ್ ಹಾಲಾಗೆ ನಡೆದಕ್ಕಂಥ ಘಟನೆ ಇದು. ಸೊ ದರ್ಶನ್ ಮತ್ತು ಏನು ಪವಿತ್ರ ಗೌಡ ಇದ್ದಾರೆ, ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಇಬ್ಬರು ಆರೋಪಿಗಳಾಗಿ ಜೈಲಿನ ಶಿಕ್ಷೆ ಅನುಭವಿಸಿದ್ರು. ಅದಾದ ಬಳಿಕ ಅವರಿಬ್ಬರಿಗೂ ಕೂಡ ಕಾಂಟ್ಯಾಕ್ಟ್ ಇರಲಿಲ್ಲ. ಸೊ ಅವರು ಪರಪ್ಪನ ಅಗ್ರಹಾರದಲ್ಲಿದ್ದರೆ ದರ್ಶನ್ ಅವರು ಬಳ್ಳಾರಿ ಜೈಲಲ್ಲಿದ್ದರು. ಸೊ ಬಳ್ಳಾರಿ ಜೈಲಿಗೂ ಮೊದಲು ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಲ್ಲೇ ಇದ್ದರು. ಅಲ್ಲಿ ಒಂದಿಷ್ಟು ಏನೋ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಅದಾದ ಬಳಿಕ ಜಾಮೀನಿಗೂ ಕೂಡ ಅರ್ಜಿ ಹಾಕಿದ್ರು. ಜಾಮೀನು ಅವರಿಗೆ ನೀಡ್ತಾ ಇದ್ದಂತೆ ಇಬ್ಬರು ಕೂಡ ಹೊರಗೆ ಬಂದರು. ದರ್ಶನ್ ಇತ್ತೀಚೆಗಷ್ಟೇ ಅವರ ಫಾರ್ಮ್ ಹೌಸಲ್ಲಿ ವಿಶ್ರಾಂತಿ ಪಡಿತಾ ಇದ್ದರು, ಚಿಕಿತ್ಸೆಗೆ ಒಳಗಾಗಿದ್ದರು. ಅವರಿಗೆ ಕಾಲು ನೋವು ಮತ್ತು ಬೆನ್ನು ನೋವು ಅಂತ ಇತ್ತು, ಹಾಗಾಗಿ ಚಿಕಿತ್ಸೆ ಪಡ್ಕೋದಿದ್ದು. ಕಳೆದ ಒಂದು 15-20 ದಿನದಿಂದ ಅವರು ಮೈಸೂರಿನ ಫಾರ್ಮ್ ಹೌಸಲ್ಲೇ ಇದ್ದು ವಿಶ್ರಾಂತಿನ ಪಡ್ಕೊಂಡಿದ್ರು. ಅದಾದ ನಂತರ ಇವತ್ತೇನು ದರ್ಶನ್ ಅವರು ಕೋರ್ಟಿಗೆ ಬಂದರು. ಕೋರ್ಟಿಗೆ ಬರುವಾಗ ಆರಾಮಾಗಿ ಯಾವುದೇ ಸಮಸ್ಯೆ ಇಲ್ಲದೆ ನಡ್ಕೊಂಬಂದರು. ಅಂದರೆ ಇತ್ತೀಚಿನ ವಿಡಿಯೋಗಳನ್ನು ನೋಡಿರ್ಬೋದು, ಅವರು ಬೆನ್ನೋವು ಮತ್ತು ಕಾಲು ನೋವು ಇದ್ದಿದ್ದರಿಂದ ಅವರು ಕುಂಟುತ್ತಾ ಹೋಗ್ತಾಯಿದ್ರು, ಆಮೇಲೆ ಸೊಂಟ ಹಿಡ್ಕೊಂಡು ಹೋಗ್ತಾಯಿದ್ರು, ಸಿಕ್ಕಾಪಟ್ಟೆ ನೋವಿನಿಂದ ಬಳಲ್ತಾ ಇದ್ದರು. ಆದರೆ ಇವತ್ತು ಒಂದಿಷ್ಟು ಚಿಕಿತ್ಸೆ ನಂತರ ಆರಾಮಾಗಿ ಅವರು ನಡ್ಕೊಂಡು ಬಂದರು. ಸೊ ನಟ ಧನ್ವೀರ್ ಅವರ ಕಾರಲ್ಲಿ ದರ್ಶನ್ ಬಂದು ಅಲ್ಲಿಂದ ಅವರು ಕೋರ್ಟ್ ಒಳಗಡೆ ಎಂಟ್ರಿ ಆದರು. ಸೊ ಎಂಟ್ರಿ ಆದ ನಂತರ ಅಲ್ಲಿದ್ದ ಆರೋಪಿಗಳು ಎಲ್ಲ ಕೂಡ ದರ್ಶನ್ ಅವ್ರನ್ನ ಮಾತಾಡ್ಸೋಕೆ ಬಂದರೂ ಕೂಡ ದರ್ಶನ್ ಯಾರ ಬಳಿ ಮಾತಾಡಿಲ್ಲ. ಆದರೆ ಪವಿತ್ರ ಗೌಡ ದರ್ಶನ್ ನೋಡಿದ ತಕ್ಷಣ ಒಂದಿಷ್ಟು ಭಾವುಕರಾಗಿದ್ದಂತೂ ನಿಜ. ಅದಾದ ಮೇಲೆ ದರ್ಶನ್ ಅವರು ಸ್ವತಃ ಪವಿತ್ರ ಗೌಡ ಅವರ ಜೊತೆ ಒಂದಿಷ್ಟು ಮಾತುಕತೆ ನಡೆಸಿದ್ದಾರೆ ಮತ್ತು ಅವರ ಭುಜದ ಮೇಲೆ ಕೈ ಇಟ್ಟು ಕೂಡ ಅವ್ರನ್ನ ಸಂತೈಸಿದ್ದಾರೆ ಅಂಥೇಳಿ ಹೇಳಲಾಗ್ತಿದೆ. ಅದೇನೇ ಇದ್ದರೂ ಕೂಡ ದರ್ಶನ್ ಈಗ ಸದ್ಯಕ್ಕೆ ಹೊರ ಬಂದರೂ ಕೂಡ ಅವರಿಗೆ ಜಾಮೀನು ಸಿಕ್ಕಿದ್ರೂ ಕೂಡ ಒಂದಿಷ್ಟು ಸಂಕಷ್ಟಗಳು ಎದುರಾಗಿದೆ. ಯಾಕಂತಂದರೆ ಪೊಲೀಸರು ಈಗಾಗಲೇ ಸುಪ್ರೀಂ ಕೋರ್ಟಿಗೆ ಜಾಮೀನು ಅರ್ಜಿಯನ್ನು ಪ್ರಶ್ನಿಸಿ ಈಗ ಅಲ್ಲಿಗೆ ಹೋಗಿದ್ದಾರೆ. ಜಾಮೀನನ್ನು ರದ್ದುಪಡಿಸಬೇಕು ಅಂತೇಳಿ 7 ಅಂಶಗಳನ್ನು ಸುಪ್ರೀಂ ಕೋರ್ಟ್ ಮುಂದೆನ ಇಟ್ಟಿದ್ದಾರೆ. ಸೊ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಅದು ಕೂಡ ವಿಚಾರಣೆಗೆ ಬಂದು ಅವರಿಗೇನಾದರೂ ಸಂಕಷ್ಟ ಎದುರಾದರೆ ಮತ್ತೆ ಜೈಲು ಪಾಲು ಆಗುವ ಎಲ್ಲ ಸಾಧ್ಯತೆಗಳು ಇವೆ. ಒಂದು ವೇಳೆ ಅದು ಆಗದೇ ಇದ್ದರೆ ಜಾಮೀನು ಕೂಡ ಕಂಟಿನ್ಯೂ ಆಗುತ್ತೆ. ಅಂದರೆ ಓದಲಿ ವಿಚಾರಣೆಗೆ ಮಾತ್ರ ಅವರು ಬರಬೇಕು ಹೋಗಬೇಕು ಆ ರೀತಿ ಆಗುತ್ತೆ. ಫೈನಲಿ ತೀರ್ಪು ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಒಟ್ಟು ವಿಚಾರಣೆಗೆ ಮಾತ್ರ ಪ್ರತಿ ತಿಂಗಳು ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಉಳಿದ ಆರೋಪಿಗಳೆಲ್ಲರೂ ಕೂಡ ಹೋಗಬೇಕು. ಒಟ್ಟಾರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಇಡೀ ರಾಜ್ಯನೇ ಬೆಚ್ಚಬಿದ್ದಿತ್ತು. ಆಮೇಲೆ ರಾಜ್ಯದಲ್ಲೇ ಒಂದಿಷ್ಟು ಬೇರೆ ರೀತಿಯ ಸಂಚಲನೆ ಏನು ಆಗಿತ್ತು. ದರ್ಶನ್ ಅವರ ಪರ ವಿರೋಧ ಚರ್ಚೆಗಳು ಆಗಿದ್ವು. ಪವಿತ್ರ ಗೌಡ ಮಾಡಿದ್ದು ತಪ್ಪು ಸರಿ ಅನ್ನೋದ್ರ ಬಗ್ಗೆನೂ ಚರ್ಚೆ ಆಗಿತ್ತು. ಇದರ ನಡುವೆ ರೇಣುಕಾಸ್ವಾಮಿ ಮಾಡಿದ್ದು ತಪ್ಪ ಸರಿ ಅನ್ನೋ ಗೊಂದಲಗಳು, ಪ್ರಶ್ನೆಗಳು ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಓಡಾಡಿದಂತೂ ನಿಜ. ಅದೇನೇ ಇದ್ದರೂ ಈಗ 6 ತಿಂಗಳ ಬಳಿಕ ಫಸ್ಟ್ ಟೈಮ್ ದರ್ಶನ್ ಮತ್ತು ಪವಿತ್ರ ಗೌಡ ಎದುರಾಗಿದ್ದು ಅದು ಕೋರ್ಟಲ್ಲಿ. ಇಬ್ಬರು ಕೂಡ ಮುಖಾಮುಖಿಯಾಗಿದ್ದಾರೆ. ಮತ್ತೆ ಫೆಬ್ರವರಿ 25ಕ್ಕೆ ಮತ್ತೆ ಇವರಿಬ್ಬರು ಭೇಟಿಯಾಗುವ ಸಾಧ್ಯತೆ ಇದೆ. ಅದು ಕೂಡ ಕೋರ್ಟಲ್ಲೇ ಅಂತ ಹೇಳಲಾಗ್ತದೆ.